ಮೊನ್ನೆ ಒಂದು ಸಮಾರಂಭದಲ್ಲಿ ಊಟಕ್ಕೆ ಕುಳಿತಾಗ ನನ್ನ ಪಕ್ಕ ಒಂದು 75 ವರ್ಷ ಮೀರಿದ ಯುವ ಜೋಡಿಗಳು ಬಂದು ಕುಂತರು. ಕ್ರೀಮ್ ಬಣ್ಣದ ಅಂಗಿ, ಡಾರ್ಕ್ ಕಲರ್ನ ಪ್ಯಾಂಟು, ಖಡಕ್ ಇಸ್ತ್ರಿ, ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ತುಸು ಬೊಜ್ಜು, ಬಿಳುಪಿನಿಂದ ಹೊಳೆಯುವ ಕೂದಲು, ಕ್ಲೀನ್ ಶೇವ್, ಹಾಗೆ ಪಕ್ಕದಲ್ಲಿ ರೇಷ್ಮೆ ಸೀರೆಯುಟ್ಟು ತುಸು ನಿಧಾನವಾಗಿ ನಡೆದು ಬಂದ ಅವರ ಪತ್ನಿ. ಅಂಕಲ್ ಮುಂದೆ ಬಂದು ತಮಗಾಗಿ 2 ಸೀಟು ನೋಡಿ ಕುರ್ಚಿಯನ್ನು ತುಸು ಹಿಂದೆ ಎಳೆದು ಪತ್ನಿಗೋಸ್ಕರ ಕಾದು ಅವರು ಕುಳಿತ ಮೇಲೆ ಇವರು ಪಕ್ಕದಲ್ಲಿ ಆಸೀನರಾದರು. ಬಾಳೆ ಎಲೆಯ ಊಟ, ಪಕ್ಕದಲ್ಲಿಟ್ಟಿದ್ದ ನೀರಿನ ಬಾಟ್ಲಿಯಿಂದ ತುಸು ನೀರು ಸಿಂಪಡಿಸಿ ಟಿಶ್ಯೂ ಪೇಪರ್ನಿಂದ ಒರೆಸಿ ಸಿದ್ಧರಾದರು. ಸಮಾರಂಭಗಳಲ್ಲಿ ಕುಳಿತು ಬಡಿಸೋ ಬಾಳೆ ಎಲೆ ಊಟ ಅಂದರೆ ಬಡಿಸುವವರ ಅವಸರಕ್ಕೆ ತಕ್ಕನಾಗಿ ನಮ್ಮ ಊಟದ ರಭಸವನ್ನು ಸರಿದೂಗಿಸ್ಕೊಳ್ಬೇಕು. ಕ್ರಿಕೆಟ್ನಲ್ಲಿ 2020 ODI ಟೆಸ್ಟ್ಗೆ ಬ್ಯಾಟ್ಸ್ಮನ್ ಅಡ್ಜಸ್ಟ್ ಆಗೋ ರೀತಿಯಲ್ಲಿ. ವಾಡಿಕೆಯ ಉಪ್ಪು, ಉಪ್ಪಿನಕಾಯಿ ನಂತರ ಬಂದ ಪಾಯಸ, ಕೋಸಂಬರಿಗಳು ಹಾಗೂ ಉದುರು ಪಲ್ಯಗಳು. ಎಲ್ಲರೂ ಬರದಿಂದ ಊಟ ಆರಂಭಿಸಿದ್ರು. ಆದರೆ ಪಕ್ಕದ ಈ ಅಂಕಲ್ ಯಾಕೋ ಏನನ್ನೂ ಮುಟ್ಟದೆ ಸುಮ್ಮನೆ ಕುಳಿತಿದ್ರು. ನನಗೆ ಮನದಲ್ಲೇನೋ ಅನುಮಾನ, ಇವರ ಆರೋಗ್ಯ ಸ್ಥಿತಿ ಹೇಗಿರಬಹುದು? ಅಥವಾ ಇವತ್ತು ಏಕಾದಶಿ, ಸಂಕಷ್ಟ ಚತುರ್ಥಿನ? ಇಲ್ಲ, ಯಾವುದೂ ಇಲ್ಲ. ಅಷ್ಟರಲ್ಲಿ ಹೋಳಿಗೆ ಬಂತು. ಎಲ್ರಿಗೂ ಅರ್ಧ ಮಡಿಸಿದ ಬೇಳೆ ಹೋಳಿಗೆ ಮೇಲೆ ತುಪ್ಪ ಸುರಿಯುತ್ತಾ ಸರದಿ ನಡೆದಿತ್ತು. ಅಂಕಲ್ ಅವರ ಪತ್ನಿಗೆ ಏನೋ ಗುನುಗಿದಂತಾಯಿತು. ಹಾಗೆ ಅವರ ಬಾಳೆ ಎಲೆಯಲ್ಲಿದ್ದ ಹೋಳಿಗೆಯ ಮೇಲಿನ ತುಪ್ಪವನ್ನು ನವಿರಾಗಿ ಸಮನಾಗಿ ಹೋಳಿಗೆಯ ತುಂಬ ನೇವರಿಸಿ ಒಂದು ಚಿಕ್ಕ ತುತ್ತು ಮಾಡಿ ಬಾಯಿಗಿರಿಸಿದರು. ಆಗ ನನಗೂ ಒಂಚೂರು ಸಮಾಧಾನ. ಅದರೊಟ್ಟಿಗೆ ಬೇಳೆ, ಗಜ್ಜರಿ, ಕೊಬ್ಬರಿಯ ಕೋಸಂಬರಿಯನ್ನು ಬಾಯಿಗಿಟ್ರು. ಅವರು ಊಟ ಮಾಡುತ್ತಿದ್ದ ರೀತಿಯೇ ತುಂಬ ಇಷ್ಟ ಅನ್ನಿಸಿತು. ಒಂದು ಸಲಕ್ಕೆ ಉದುರು ಪಲ್ಯ ಹಾಗೆ ಸಿಹಿ ಪದಾರ್ಥಗಳನ್ನು ಮಧ್ಯೆ ಸೇವಿಸೋದು. ಪ್ರತಿ ಬಾರಿ ಬೇರೆ ಪದಾರ್ಥ ಬಡಿಸಲು ಬಂದಾಗ ಹೆಂಡತಿಯೊಡನೆ ಏನೋ ಚುಟುಕು ಸಂವಾದ. ಇದರೊಟ್ಟಿಗೆ ತಿನ್ನೋ, ಚೆನ್ನಾಗಿರುತ್ತೆ ಅನ್ನೋ ಸಲಹೆಗಳು ಬೇರೆ. ಎಷ್ಟು ಬೇಕೋ ಅಷ್ಟನ್ನೇ ಬಡಿಸಿಕೊಳ್ಳುವ ವಿಧಾನ. ಚೂರು ಎಲ್ಲದರ ಸವಿಯನ್ನು ಸಂಪೂರ್ಣವಾಗಿ ಆನಂದಿಸ್ತಾ ಇದ್ರು. ಪಲಾವು, ಮೊಸರು ಬಜ್ಜಿಯೊಡನೆ ಒಂದು ತುಣುಕು ನಿಪ್ಪಟ್ಟು ತಿನ್ನೋ, ಚೆನ್ನಾಗಿರುತ್ತೆ. ತಮಗೆ ನೀಡಿದ್ದ ಜಿಲೇಬಿಯನ್ನು ಅರ್ಧ ಹೆಂಡತಿಯ ಎಲೆಗೆ ಹಾಕಿ, ನಿನಗಿಷ್ಟ ಅಲ್ವೇನೇ ಇದು? ಅನ್ನ ಬಡಿಸಿದ ಮೇಲೆ 3 ಭಾಗ ಮಾಡಿ ಸಾಂಬಾರು, ರಸಂ, ಮೊಸರು ಅಂತ ಮೊದಲೇ ನಿಗದಿಪಡಿಸಿದರು. ಸಾಂಬಾರು ತುಸು ಕಡಿಮೆಯಾದ್ದನ್ನು ಕಂಡು ಅವರೇ ಕರೆದು ನೀಡಿಸಿದರು. ಮೊಸರನ್ನಕ್ಕೆ ತುಸು ರಸಂ ಸೇರಿಸಿಕೊಂಡು ಉಳಿದಿದ್ದ ಉಪ್ಪಿನಕಾಯಿ, ಉದುರು ಪಲ್ಯಗಳನ್ನೆಲ್ಲ ಮುಗಿಸಿದ್ದಾಯಿತು. ಕೊನೆಗೆ ಕೊಡುತ್ತಿದ್ದ ಐಸ್ ಕ್ರೀಮ್ ನಿರಾಕರಿಸಿ ಬಾಳೆಹಣ್ಣು, ಬೀಡಾಗಳನ್ನು ಎತ್ತಿಕೊಂಡು ಬಾಳೆ ಎಲೆಯನ್ನೆಲ್ಲ ನೀಟಾಗಿ ಮಡಿಸಿದರು. ಅಲ್ಲಿಗೆ ಅದೊಂದು ಸಂಪೂರ್ಣ ಭೋಜನವಾಗಿತ್ತು. ಅಡುಗೆ ಮಾಡುವುದು ಹೇಗೆ ಒಂದು ಕಲೆಯೋ ಹಾಗೆ ಊಟ ಮಾಡೋದು ಒಂದು ಕಲೆ ಅಂತ ಅನ್ನಿಸ್ತು. ಅಂಕಲ್ ಅಷ್ಟರಲ್ಲಿ ಕೈ ತೊಳೆದು ಬಂದು ಅವರ ಪತ್ನಿಯ ವ್ಯಾನಿಟಿ ಬ್ಯಾಗ್ ಕಾಯುತ್ತಾ ನಿಂತರು. ಕೈ ತೊಳೆದು ಬಾ ಎಂದು ಭರವಸೆ ಇತ್ತರು. ಅವರು ಬಂದ ಮೇಲೆ ಇಬ್ಬರೂ ಒಟ್ಟಿಗೆ ನಿಧಾನವಾಗಿ ಪ್ರಸನ್ನವದನರಾಗಿ ಮುಂದೆ ನಡೆದರು. ಅಡುಗೆ ಮಾಡಿದವನ ಸಾರ್ಥಕ್ಯತೆ ಬಹುಶಃ ಇದರಲ್ಲೇ ಇದೆ. ಈ ಊಟದ ಸವಿಯಲ್ಲಿ, ಅದರ ಮಧ್ಯದ ಚುಟುಕು ಸಂಭಾಷಣೆಯಲ್ಲಿ, ಇವೆರಡರ ಮಧುರ ಸಂಯೋಗದಲ್ಲಿ. ಈಗಿನ ಫಾಸ್ಟ್ ಫುಡ್ ಯುಗದ ಲವ್ ಬ್ರೇಕಪ್ಗಳ ಮಧ್ಯೆ ಇಂಥ ಒಂದು ಪರಿಪಕ್ವವಾದ ಪ್ರೇಮವನ್ನು ಕಾಣೋದು ತುಸು ಕಷ್ಟ. ಬಹುಶಃ ದಾಂಪತ್ಯದ ನಿಜ ಸಾರ ತಿಳಿಯೋದು ರಿಟೈರ್ಮೆಂಟ್ ಆದಮೇಲೆ ಅನಿಸುತ್ತೆ. ತಮ್ಮ ಜವಾಬ್ದಾರಿಗಳನ್ನು ತಕ್ಕ ಮಟ್ಟಿಗೆ ಮುಗಿಸಿ ಫಾಸ್ಟ್ ಟ್ರ್ಯಾಕ್ ಜೀವನವನ್ನು ತುಸು ಸಮಾಧಾನದಿಂದ ಅನುಭವಿಸೋ ಸಮಯ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ಇದು ರಿಲೇಟಬಲ್ ಅನ್ನೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.